ನಾಡಿನ ಜನತೆಗೆ, ದೇಶದ ಜನತೆಗೆ 77ನೇ ಸಂವಿಧಾನ ಸಮರ್ಪಣೆ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಗುಲ್ಬರ್ಗ ನಗರದಲ್ಲಿ ನಮ್ಮೆಲ್ಲರಿಗೂ ಹಬ್ಬದ ದಿನ. ನಾವು ಗುಲ್ಬರ್ಗ ಹೈಕೋರ್ಟ್ ಮತ್ತು ಜಿಲ್ಲಾ ನ್ಯಾಯಾಲಯಗಳ ಅನೇಕ ಜನ ಅಡ್ವೊಕೇಟ್ಸ್ಗಳು, ನ್ಯಾಯವಾದಿಗಳು ಆ್ಯಂಡ್ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡುವಂಥ 100 ಜನ ಕಾರ್ಯಕರ್ತರು, ಹಿರಿಯರು, ನಾಯಕರುಗಳು ಇವತ್ತು ಗುಲ್ಬರ್ಗಾದ ಸಂಗಮ್ ತ್ರಿವೇಣಿ ಟಾಕೀಸ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಅವರು ನಟಿಸಿರುವಂಥ ಅತ್ಯಂತ ಅದ್ಭುತವಾದ ಸಿನಿಮಾ ಲ್ಯಾಂಡ್ ಲಾರ್ಡ್. ಈ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ ತನಕ ಅದು ನೋಡಿಸ್ಕೊಂಡು ಹೋಗುವಂಥ ಸಿನಿಮಾ, ಭಾಳ ಅದ್ಭುತವಾಗಿ ಮಾಡಿರುವಂಥ ಸಿನಿಮಾ, ಸಮಾಜಕ್ಕೆ ಮತ್ತು ದೇಶಕ್ಕೊಂದು ಮೆಸೇಜ್ ಕೊಡುವಂಥ ಸಿನಿಮಾ. ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಕಾನೂನು ಮತ್ತು ಸಂವಿಧಾನ ಅತ್ಯಂತ ಅವಶ್ಯಕತೆಯನ್ನು ತೋರಿಸ್ಕೊಟ್ಟಂಥ ಸಿನಿಮಾ ಇದು ದುನಿಯಾ ವಿಜಯ್ ಅವರು ಮಾಡಿದಂಥ ಲ್ಯಾಂಡ್ ಲಾರ್ಡ್ ಸಿನಿಮಾ. ಸಾವಿರಾರು ವರ್ಷಗಳಿಂದ ಈ ದೇಶದೊಳಗೆ ಏನು ಶೋಷಿತ ಸಮುದಾಯಗಳ ಮೇಲೆ ಲ್ಯಾಂಡ್ ಲಾರ್ಡ್ಗಳು, ಜಮೀನ್ದಾರಿಕೆ ಪದ್ಧತಿಗಳು, ಏನು ಶ್ರೀಮಂತರು ಮಾಡುತ್ತಂತ ಬಡವರ ಮೇಲೆ ಶೋಷಣೆ ಏನು ಮಾಡ್ತಾ ಇದ್ದಾರಲ್ಲ, ಅದನ್ನು ವಿರೋಧಿಸಿ ಆ ಶೋಷಣೆ ವಿರುದ್ಧ ರೈತರುಗಳು, ಮಹಿಳೆಯರುಗಳು ಆ್ಯಂಡ್ ಕೂಲಿ ಕಾರ್ಮಿಕರು ಎತ್ತಿದ ಧ್ವನಿ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಭಾಳ ಮನಮುಟ್ಟುವಂಥ ಸಿನಿಮಾ. ಈ ಕನ್ನಡ ಸಿನಿಮಾ ರಂಗದೊಳಗೆ ಅನೇಕ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರು ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ವರ್ನಟ ಏನು ಹೆಸರು ಪಡ್ಕೊಂಡ್ಬಿಟ್ರು, ಇದೇ ಥರದ ಸಮಾಜ ಮತ್ತು ಸಮಾಜದ ಮನೆಗಳಿಗೆ ಮುಟ್ಟುವಂಥ ಏನು ಸಿನಿಮಾಗಳು ಒಂದು ಕತೆ ಇದ್ದಂಥ ಸಿನಿಮಾ ಬಿಡುಗಡೆ ಮಾಡ್ತಿದ್ರು. ಅದೇ ನಿಟ್ಟಿನೊಳಗೆ ಭಾಳ ಗಟ್ಟಿ ಮನಸ್ಸು ಮಾಡಿ, ಭಾಳ ಧೈರ್ಯದಿಂದ ದುನಿಯಾ ವಿಜಯ್ ಅವರು ಈ ಒಂದು ಕೆಟ್ಟ ಕಾಲದಲ್ಲಿ ಅತ್ಯಂತ ಏನು ಮನಮುಟ್ಟುವಂಥ ಸಿನಿಮಾ, ಸಂವಿಧಾನ ರಕ್ಷಣೆ ಮಾಡುವಂಥ ಸಿನಿಮಾ, ಎಲ್ಲರೂ ಎಜುಕೇಟ್ ಆಗುವಂಥ ಸಿನಿಮಾ ಈ ಲ್ಯಾಂಡ್ ಲಾರ್ಡ್ ಮಾಡಿ ಆ ಒಂದು ಸ್ಪಷ್ಟ ಮೆಸೇಜ್ ಕೊಟ್ಟದ್ದು ಈ ನಾವಿಲ್ಲಿ ನೋಡ್ಲಿಕ್ಕತ್ತದ. ಈ ಸಿನಿಮಾ ನೋಡೋದ್ರ ಮುಖಾಂತರ ನಮಗೆ ನೆನಪಾಗೋದು 1818ನೇ ಸಿದ್ನಾಯಕ ನೆನಪಾಗ್ಲಿಕ್ಕತ್ತದು. ಈ ಸಿನಿಮಾ ನೋಡೋದ್ರ ಮುಖಾಂತರ ಮಹಾತ್ಮ ಅಯ್ಯಂಗಾಳಿ ಅವರು ನೆನಪಾಗುವಂಥದ್ದು. ಈ ಸಿನಿಮಾ ನೋಡೋದ್ರ ಮುಖಾಂತರ ಅನೇಕ ಜನ ಏನು ಸಾಮಾಜಿಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಕತ್ತರ, ಆ ಜನಗಳ ಕೂದಲುಗಳು ನಿಮಿರುವಂಥ ಒಂದು ಮೆಸೇಜ್ ಕೊಡುವಂಥ ಇಲ್ಲಿ ಈ ಭಾಗದ ಉತ್ತರ ಕರ್ನಾಟಕದೊಳಗೆ ನಮ್ಮ ಭೀಮಾ ತೀರದೊಳಗೆ ಚಂದಪ್ಪ ಹರಿಜನ್ ನೆನಪು ಮಾಡುವಂಥ ಕೊಡುವಂಥ ಸಿನಿಮಾ ಈ ಲ್ಯಾಂಡ್ ಲಾರ್ಡ್ ಅಂತ ಹೇಳಿಕೆ. ನಾವುಗಳು ಖಾಲಿ ಪೆನ್ನು ಅದು ಪೇಪರ್ ಅನ್ನೋದ್ರ ಮುಖಾಂತರ ಕೊಳ್ಳಿ ರಾಚೆ ಆಗುವಂಥ ಅನಿವಾರ್ಯವನ್ನು ತೋರಿಸ್ಕೊಟ್ಟದ್ದು ಈ ಲ್ಯಾಂಡ್ ಲಾರ್ಡ್ ಸಿನಿಮಾ. ಈ ಭಾಗದ ಜನಗಳು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥವ್ರು ಕೊಳ್ಳಿ ರಾಚೆಯನ್ನು ಆದ್ರೆ ಮಾತ್ರ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಮಾತು ಇಲ್ಲಿ ಈ ನಮ್ಮ ದುನಿಯಾ ವಿಜಯ್ ಅವರು ಲ್ಯಾಂಡ್ ಲಾರ್ಡ್ನಲ್ಲಿ ತೋರಿಸ್ಕೊಟ್ಟದ್ದು ನಮಗೆ ಅತ್ಯಂತ ಖುಷಿ ಅನ್ನುವಂಥ ಸಿನಿಮಾ. ತಮ್ಮ ಮಗಳಿಗೆ ತಗೊಂಡು ಮಾಡುವಂಥದ್ದು, ಪೊಲೀಸ್ ಇಲಾಖೆಗಳಿದ್ದು ಮಾಡುವಂಥದ್ದು, ಸಾಮಾಜಿಕ ಸಮತೆಗಾಗಿ ಹೋರಾಟ ಮಾಡುವಂಥದ್ದು, ಸಂವಿಧಾನ ಇದ್ದರೂ ಮಾತ್ರ ನಾವು ಬದುಕುವಂಥದ್ದು, ಈ ಸಂವಿಧಾನ ಹಳ್ಳಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಮೆಸೇಜ್ ಕೊಡುವಂಥದ್ದು ಈ ಸಿನಿಮಾದಲ್ಲಿ ನೋಡ್ಲಿಕ್ಕತ್ತದು. ನಾನು ಎಲ್ಲರಿಗೆ ಅಪೀಲ್ ಮಾಡ್ಕೊಳ್ತೀನಿ, ಒಂದು ಅತ್ಯಂತ ಅದ್ಭುತವಾದ ಮೆಸೇಜ್ ಈ ಸಿನಿಮಾದಲ್ಲಿ ಇದ್ದುದರಿಂದ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಾಮಾಜಿಕ ಅನ್ಯಾಯಕ್ಕಾಗಿ ಯಾರ್ಯಾರು ಬಡ್ದಾಡ್ತಾ ಇದ್ದೀರಿ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.